ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕಾಗಿ LPG ಅಭಾವದಿಂದಾಗಿ ಆಟೋ ಬಂಕ್ಗಳು ಕೂಡ ಬಂದಾಗಿದ್ದಾವೆ. ಗ್ಯಾಸ್ ಸ್ಟೇಷನ್ಸ್ ನಿನ್ನೆಯಿಂದಲೂ ಕೂಡ LPG ಗ್ಯಾಸ್ ಸ್ಟೇಷನ್ಸ್ ಅಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಬೆಂಗಳೂರು ರದ್ದಾಯಿತು, ಕಲಬುರಗಿಯಲ್ಲೂ ಕೂಡ ಇದೇ ಸ್ಥಿತಿ ಇದೆ. ರಾಜ್ಯ ಸರ್ಕಾರ ಹೇಳುತ್ತಿದೆ ಆಟೋ ಗ್ಯಾಸ್ ಸ್ಟೇಷನ್ಗೆ ಬೇಡಿಕೆಗಿಂತ ಹೆಚ್ಚು ಬರ್ತಾ ಇದೆ ಗ್ಯಾಸ್. ಬಟ್ ವಾಸ್ತವ ಹಂಗಿಲ್ಲ. ಮೊನ್ನೆ ಮುನಿಯಪ್ಪ ಅವರು ಮಾಹಿತಿಯನ್ನು ಹಂಚಿಕೊಂಡಂಥ ಸಂದರ್ಭದಲ್ಲಿ ಆಟೋ ಗ್ಯಾಸ್ಗೆ ಸಮಸ್ಯೆ ಆಗಲ್ಲ ಅಂತ ಹೇಳ್ಕೊಂಡಿದ್ರು. ಬಟ್ ವಾಸ್ತವ ಹಂಗಿಲ್ಲ. ನಿನ್ನೆ ಬೆಂಗಳೂರಿನಾದ್ಯಂತ ಪ್ರಾಬ್ಲಮ್ ಸೃಷ್ಟಿಯಾಗಿತ್ತು. ಇಲ್ಲಿಯವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗ ಜಿಲ್ಲೆಗಳಲ್ಲೂ ಕೂಡ ಇದೇ ಸ್ಥಿತಿ ಇದೆ. ಕಲಬುರಗಿಯ ದೃಶ್ಯ ನೀವು ನೋಡ್ತಾ ಇರೋದು. ಆಟೋ ಗ್ಯಾಸ್ ಸ್ಟೇಷನ್ಸ್ ಕ್ಲೋಸ್ ಆಗಿದ್ದಾವೆ. ಆಟೋ ಚಾಲಕರು ಗ್ಯಾಸ್ ಸಿಗ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಕಲಬುರಗಿಯ ದೃಶ್ಯ ನೋಡಿದ್ರಿ. ಕೋಲಾರದಲ್ಲೂ ಅದೇ ಪರಿಸ್ಥಿತಿ. ಕೋಲಾರದ ಬಂಕ್ಗಳ ಮುಂದೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಬಿದ್ದಿದೆ. ನೋಡ್ತಾ ಇದ್ದೀರಿ. ಗ್ಯಾಸ್ ಇಲ್ಲ, ನೋ ಸ್ಟಾಕ್, ಗ್ಯಾಸ್ ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡ್ ಅನ್ನು ಹಾಕಲಾಗಿದೆ. ಆಟೋ ಚಾಲಕರು ಒಂದು ಗ್ಯಾಸ್ ಸ್ಟೇಷನ್ ಇಂದ ಮತ್ತೊಂದು ಗ್ಯಾಸ್ ಸ್ಟೇಷನ್ಗೆ ಅಲೆದಾಡ್ತಾ ಇದ್ದಾರೆ. ಇಲ್ಲಿ ಸಿಗದಿದ್ರೆ ಅಲ್ಲಿ ಸಿಗಬಹುದೇನೋ, ಅಲ್ಲಿ ಸಿಗದಿದ್ರೆ ಮತ್ತೊಂದು ಕಡೆಯಲ್ಲಿ ಸಿಗಬಹುದೇನೋ ಅಂತ ಅಲೆದಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.